ಸ್ನೇಹಿತರೆ, ಜಗತ್ತಿನ 50ಕ್ಕೂ ಹೆಚ್ಚು ದೇಶಗಳು ಇಂದು ಬೆಂಕಿಯಲ್ಲಿ ಬೇಯುತ್ತಿವೆ. ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ, ಮತ್ತೊಂದೆಡೆ ಇಸ್ರೇಲ್ ಹಮಾಸ್ ಸಂಘರ್ಷ, ಇನ್ನೊಂದು ಕಡೆ ಇರಾನ್ ಮತ್ತು ಅಮೆರಿಕದ ಕತ್ತಿ ಮೇಸೆಯುವಿಕೆ. ಕೆಲವರು ಕೇಳುತ್ತಾರೆ, ಮೂರನೇ ಮಹಾಯುದ್ಧ ಯಾವಾಗ ಶುರುವಾಗುತ್ತದೆ ಅಂತ. ಆದರೆ ರಕ್ಷಣಾ ತಜ್ಞರು ಹೇಳುವ ಪ್ರಕಾರ ಮೂರನೇ ಮಹಾಯುದ್ಧ ಈಗಾಗಲೇ ಶುರುವಾಗಿ ಬಿಟ್ಟಿದೆ. ಹೌದು, ಇದು 1940ರ ದಶಕದ ತರಹ ಕೇವಲ ಗನ್ ಮತ್ತು ಟ್ಯಾಂಕರ್ಗಳನ್ನ ಇಟ್ಟುಕೊಂಡು ಮಾಡುವ ಯುದ್ಧವಲ್ಲ. ಇದು ಪ್ರಾಕ್ಸಿ ವಾರ್, ಡಿಜಿಟಲ್ ವಾರ್ ಮತ್ತು ಅಸಾಂಪ್ರದಾಯಿಕ ಯುದ್ಧ. ನೇರವಾಗಿ ಯುದ್ಧಕ್ಕೆ ಇಳಿಯದೆ ಬೇರೆ ದೇಶಗಳಿಗೆ ಹಣ ಮತ್ತು ಆಯುಧ ಕೊಟ್ಟು ಬಡಿದಾಡಿಸುವ ಈ ಹೊಸ ಯುದ್ಧ ನೀತಿಗೆ ಇಡೀ ಜಗತ್ತು ಸಿಲುಕಿ ನರಳುತ್ತಿದೆ. ಹಾಗಾದರೆ ನಾವು ನಿಜಕ್ಕೂ ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ಇದ್ದೀವಾ? ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತ ಮತ್ತು ಚೀನಾದ ಯುದ್ಧ ಮಾಡಲಿ ಎಂದು ಯಾಕೆ ಕಾಯುತ್ತಿವೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ನೋಡೋಣ. ಮೂರನೇ ಮಹಾಯುದ್ಧದ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ನಾವು ಇತಿಹಾಸದಲ್ಲಿ ಆ ಎರಡು ಕರಾಳ ಅಧ್ಯಾಯಗಳನ್ನು ಒಮ್ಮೆ ತಿರುಗಿ ನೋಡಬೇಕು. 1914ರಿಂದ 1918ರವರೆಗೆ ನಡೆದ ಮೊದಲನೇ ಮಹಾಯುದ್ಧದಲ್ಲಿ 32 ದೇಶಗಳು ಭಾಗಿಯಾಗಿದ್ದವು. ಬರೋಬ್ಬರಿ 2,20,00,000 ಸೈನಿಕರು ಹಾಗೂ 1 ಕೋಟಿಗೂ ಹೆಚ್ಚು ಸಾಮಾನ್ಯ ನಾಗರಿಕರು ಆ ಯುದ್ಧದಲ್ಲಿ ಸುಟ್ಟು ಕರಕಲಾದರು. ಅಟೋಮನ್ ಮತ್ತು ರಷ್ಯನ್ ಸಾಮ್ರಾಜ್ಯಗಳ ಪತನವಾಯಿತು. ಆ ಯುದ್ಧ ನಿಂತ ಕೇವಲ 21 ವರ್ಷಗಳಲ್ಲಿಯೇ ಭೂಮಿಯ ಮೇಲಿನ ಅತ್ಯಂತ ಭೀಕರವಾದ ಎರಡನೇ ಮಹಾಯುದ್ಧ ಶುರುವಾಯಿತು. 1939ರಲ್ಲಿ ಜರ್ಮನಿಯ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡಿದ. ಆ 6 ವರ್ಷಗಳ ಯುದ್ಧದಲ್ಲಿ ಜಗತ್ತಿನ 10 ಕೋಟಿಗೂ ಅಧಿಕ ಸೈನಿಕರು ಕಾದಾಡಿದರು. 8.5 ಕೋಟಿ ಜನ ಸಾವನ್ನಪ್ಪಿದರು. ಅಂದರೆ ಇವತ್ತಿನ ಇಡೀ ಪ್ರಪಂಚದ 3% ರಷ್ಟು ಜನಸಂಖ್ಯೆ ಸರ್ವನಾಶವಾಗಿತ್ತು. ಜೈವಿಕ ಆಯುಧಗಳು, ಸಬ್ಮರೀನ್ಗಳು ಮತ್ತು ಕೊನೆಗೆ ಜಪಾನ್ನ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಮೆರಿಕ ಹಾಕಿದ ಅಣುಬಾಂಬ್ ಜಗತ್ತನ್ನೇ ನಡುಗಿಸಿತ್ತು. ಆ ಎರಡು ಯುದ್ಧಗಳು ನೋಡಿಕೊಳ್ಳುತ್ತಿದ್ದಂತೆ ಸ್ಫೋಟಗೊಂಡವು. ಆದರೆ ಈಗ ನಡೆಯುತ್ತಿರುವ ಮೂರನೇ ಮಹಾಯುದ್ಧ ಒಮ್ಮೆಲೆ ಸ್ಫೋಟಗೊಂಡಿಲ್ಲ. ಬದಲಾಗಿ ಇದು ಸ್ಲೋ ಪಾಯ್ಸನ್ ತರಹ ಇಡೀ ಜಗತ್ತನ್ನು ಆವರಿಸುತ್ತದೆ. ಅದು ಹೇಗೆ? ಮೊದಲನೆಯದಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ. ಇದು ಬರೀ 2 ದೇಶಗಳ ಯುದ್ಧವಾಗಿ ಉಳಿದಿಲ್ಲ. ಇದು ಈಗ ಟೆಕ್ನಾಲಜಿ ಯುದ್ಧ. ರಷ್ಯಾದ ಬೆಂಬಲಕ್ಕೆ ಈಗ ಇರಾನ್ ತನ್ನ ಡ್ರೋನ್ಗಳನ್ನು ಕೊಡುತ್ತಿದೆ. ಅಚ್ಚರಿ ಎಂದರೆ ಉತ್ತರ ಕೊರಿಯಾದ ಬರೋಬ್ಬರಿ 11,000 ಸೈನಿಕರು ರಷ್ಯಾದ ಪರವಾಗಿ ಯುದ್ಧ ಭೂಮಿಗೆ ಇಳಿದಿದ್ದಾರೆ. ಬೆಲಾರಸ್ ದೇಶದ ರಷ್ಯಾಗೆ ಜಾಗ ಕೊಟ್ಟಿದೆ. ಇನ್ನೊಂದೆಡೆ ಯುಕ್ರೇನ್ ಪರವಾಗಿ ಇಡೀ ಅಮೆರಿಕ, ನಾಟೋ ಮತ್ತು ಯುರೋಪಿಯನ್ ಯೂನಿಯನ್ ನಿಂತಿದೆ. ಅಂದರೆ ಒಂದು ಕಡೆ ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಇರಾನ್ ಬಣವಾದರೆ ಇನ್ನೊಂದೆಡೆ ಅಮೆರಿಕ, ಯುರೋಪ್ ಬಣ. ಇದೇ ಮಹಾಯುದ್ಧದ ಲಕ್ಷಣ. ಎರಡನೆಯದಾಗಿ ಪಶ್ಚಿಮ ಏಷ್ಯಾ. ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಈಗ ಇಡೀ ಅರಬ್ ಜಗತ್ತಿಗೆ ಹರಡಿದೆ. ಇರಾಕ್, ಲೆಬನಾನ್, ಸಿರಿಯಾ, ಯೆಮೆನ್ ಮತ್ತು ಇರಾನ್ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿವೆ. ಯಾವ ಕ್ಷಣದಲ್ಲಿ ಯಾವ ದೇಶದ ಮೇಲೆ ಮಿಸೈಲ್ಗಳು ಬೀಳುತ್ತವೆ ಅನ್ನೋದು ಗೊತ್ತಿಲ್ಲದಂತಹ ವಾತಾವರಣ ಅಲ್ಲಿದೆ. ಬರೀ ಬಾಂಬ್ ಹಾಕುವುದಷ್ಟೇ ಯುದ್ಧವಲ್ಲ. ಆಫ್ರಿಕಾ ಖಂಡದ ಸುಡಾನ್, ಮಾಲಿ, ನೈಜರ್ ನಂತಹ ದೇಶಗಳಲ್ಲಿ ಈಗ ನಿರಂತರ ಕ್ಷಿಪಕ್ರಾಂತಿಗಳು ನಡೆಯುತ್ತಿವೆ. ಅಲ್ ಖೈದಾ ಮತ್ತು ಐಸಿಸ್ ಉಗ್ರರು ಅಲ್ಲಿ ರಕ್ತಪಾತ ಮಾಡುತ್ತಿದ್ದಾರೆ. ಆದರೆ ಯುದ್ಧಕ್ಕಿದ್ದಂತೆ ಡೇಂಜರಸ್ ಯುದ್ಧ ಎಂದರೆ ನಿರಾಶ್ರಿತ ಯುದ್ಧ. ಇತ್ತೀಚೆಗೆ ಸ್ಪೇನ್ ದೇಶದ ಒಳಗೆ ಬರೋಬ್ಬರಿ 1000 ನಿರಾಶ್ರಿತರು ನುಗ್ಗಲು ಪ್ರಯತ್ನಿಸಿದರು. ಸ್ಪೇನ್ ಇದು ಮೊರಾಕೊ ದೇಶದ ಕೆಲಸ ಎಂದು ಆರೋಪಿಸಿತು. ಆದರೆ ರಕ್ಷಣಾ ತಜ್ಞರ ಪ್ರಕಾರ ಇದರ ಹಿಂದೆ ಇದ್ದದ್ದು ಸಾಕ್ಷಾತ್ ಅಮೆರಿಕ ಮತ್ತು ಇಸ್ರೇಲ್. ಯಾಕೆ ಗೊತ್ತಾ? ಇತ್ತೀಚೆಗೆ ಇಸ್ರೇಲ್ ಗಾಜಾದ ಮೇಲೆ ಮಾಡುತ್ತಿರುವ ದಾಳಿಯನ್ನು ಸ್ಪೇನ್ ತೀವ್ರವಾಗಿ ಖಂಡಿಸಿತ್ತು. ಅಷ್ಟೇ ಅಲ್ಲದೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರನ್ನ ಯುದ್ಧದ ಅಪರಾಧಿ ಎಂದು ಕರೆದಿತ್ತು. ಅದರಿಂದ ರೋಚಿಗೆದ್ದ ಇಸ್ರೇಲ್ ಮತ್ತು ಅಮೆರಿಕ ಮೊರಾಕೊ ದೇಶವನ್ನು ಬಳಸಿಕೊಂಡು 1000 ನಿರಾಶ್ರಿತರನ್ನು ಒಮ್ಮೆಲೆ ಸ್ಪೇನ್ ಕಡೆಗೆ ನುಗ್ಗಿಸಿ ಆ ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಲು ಅಸಾಂಪ್ರದಾಯಿಕ ಯುದ್ಧ ಮಾಡುತ್ತಿವೆ. ಇಷ್ಟೆಲ್ಲಾ ದೇಶಗಳು ಯುದ್ಧದಲ್ಲಿ ಮುಳುಗಿದ್ದರೂ ಜಗತ್ತು ಇನ್ನೂ ಸಂಪೂರ್ಣವಾಗಿ ನಾಶವಾಗಿಲ್ಲ. ಕಾರಣ ಏಷ್ಯಾದ 2 ಬೃಹತ್ ಶಕ್ತಿಗಳಾದ ಭಾರತ ಮತ್ತು ಚೀನಾ ನೇರ ಯುದ್ಧಕ್ಕೆ ಇಳಿದಿಲ್ಲ. ಚೀನಾ ಮತ್ತು ಭಾರತದ ನಡುವೆ ಗಡಿ ಕ್ಯಾತೆ ಇದೆ. ವ್ಯಾಪಾರ ಯುದ್ಧ ನಡೆಯುತ್ತಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಬಳಸಿಕೊಂಡು ಚೀನಾ ಭಾರತಕ್ಕೆ ತೊಂದರೆ ಕೊಡುತ್ತಲೇ ಇದೆ. ಆದರೆ ನೇರ ಯುದ್ಧ ಮಾತ್ರ ಆಗಿಲ್ಲ. ಆದರೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಕಾಯುತ್ತಿರುವುದೇ ಅದಕ್ಕೆ. ಒಂದು ವೇಳೆ ಭಾರತ ಮತ್ತು ಚೀನಾ ಯುದ್ಧ ಶುರು ಮಾಡಿದರೆ ಅದು ವಿಶ್ವ ಯುದ್ಧಕ್ಕೆ ತಿರುವಾಗುತ್ತದೆ. ಅಮೆರಿಕ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಆಸ್ಟ್ರೇಲಿಯಾಗಳು ಭಾರತದ ಪರ ನಿಂತು ಚೀನಾ ಮೇಲೆ ದಾಳಿ ಮಾಡುತ್ತವೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಹಡಗುಗಳನ್ನು ಬ್ಯಾನ್ ಮಾಡಲಾಗುತ್ತದೆ.
ಆಗ ರಷ್ಯಾ ಯಾರ ಪರ ನಿಲ್ಲಬೇಕು ಎನ್ನುವ ಧರ್ಮ ಸಂಕಟಕ್ಕೆ ಸಿಲುಕುತ್ತದೆ. ಒಂದು ವೇಳೆ ಭಾರತ ಮತ್ತು ಚೀನಾ ಯುದ್ಧದ ಮಾಡಿಕೊಂಡರೆ ಆ ಎರಡು ದೇಶಗಳ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತದೆ. ಆಗ ಅಮೆರಿಕದ ಸೂಪರ್ ಪವರ್ ಪಟ್ಟಕ್ಕೆ ಕುತ್ತು ತರುವವರು ಯಾರೂ ಇರುವುದಿಲ್ಲ. ಜಾಗತಿಕ ಮಟ್ಟದಲ್ಲಿ ತನಗೆ ಎದುರಾಳಿಯಾಗಿ ಬೆಳೆಯುತ್ತಿರುವ ಏಷ್ಯಾವನ್ನು ತುಳಿಯಲು ಅಮೆರಿಕ ಹೆಣೆಯುತ್ತಿರುವ ಅತಿದೊಡ್ಡ ಮಾಸ್ಟರ್ ಪ್ಲಾನ್ ಇದು. ಗೆಳೆಯರೇ, ಜಗತ್ತಿನಲ್ಲಿ 3ನೇ ಮಹಾಯುದ್ಧ ಬೆಂಕಿ ಆಲ್ರೆಡಿ ಶುರುವಾಗಿದೆ. ಆದ್ರೆ ಆ ಬೆಂಕಿ ಇಡೀ ಪ್ರಪಂಚವನ್ನು ಸುಡದಂತೆ ತಡೆಯುತ್ತಿರುವುದು ಕೇವಲ ಭಾರತದ ತಾಳ್ಮೆ ಮತ್ತು ರಾಜತಾಂತ್ರಿಕ ನೀತಿ ಮಾತ್ರ. ಭಾರತವು ಅಮೆರಿಕದ ಕುತಂತ್ರಕ್ಕೂ ಬಲಿಯಾಗುತ್ತಿಲ್ಲ, ಚೀನಾದ ಪ್ರಚೋದನೆಗಳಿಗೂ ಒಳಗಾಗುತ್ತಿಲ್ಲ. ಆದರೆ ನಾಳೆ ಜಗತ್ತಿನಲ್ಲಿ ಏನಾಗುತ್ತದೆ ಎಂಬುದು ಯಾರು ಹೇಳಲು ಸಾಧ್ಯವಿಲ್ಲ. ತೈವಾನ್ ಮೇಲೆ ಚೀನಾ ದಾಳಿ ಮಾಡಿದರೆ ಅಥವಾ ಕೊರಿಯಾ ಯುದ್ಧ ಶುರುವಾದರೆ ಆ ಬೆಂಕಿ ನಮ್ಮನ್ನು ತಟ್ಟಬಹುದು. ಸ್ನೇಹಿತರೆ, ಭವಿಷ್ಯದಲ್ಲಿ ಭಾರತ ಮತ್ತು ಚೀನಾ ನಡುವೆ ನೇರ ಯುದ್ಧ ನಡೆಯುವ ಸಾಧ್ಯತೆ ಇದೆಯಾ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.